ನಾರಾಯಣ ಶಾಸ್ತ್ರಿ ದಕ್ಷಿಣೇಶ್ವರದಲ್ಲಿ ಇದ್ದಾಗ ಮೈಕೇಲ ಅಲ್ಲಿಗೆ ಬಂದಿದ್ದ. ಮಥುರ ಬಾಬುವಿನ ಹಿರಿಯ ಮಗ ದ್ವಾರಕಾನಾಥ ಬಾಬು ಆತನನ್ನು ಅಲ್ಲಿಗೆ ಕರೆದುಕೊಂಡು ಬಂದಿದ್ದ. ಕಾಳಿ ದೇವಾಲಯದ ಯಜಮಾನರು ಪಕ್ಕದಲ್ಲೇ ಇದ್ದ ಮದ್ದಿನ ಕಾರ್ಖಾನೆಯ ಆಂಗ್ಲ ದಣಿಗಳ ಮೇಲೆ ವ್ಯಾಜ್ಯ ಹೂಡಬೇಕಾಗಿತ್ತು. ಅದಕ್ಕಾಗಿ ಆತನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಸಲಹೆ ತೆಗೆದುಕೊಂಡರು. ಮ್ಯಾನೇಜರ್ರ ಆಫೀಸಿನ ಪಕ್ಕದಲ್ಲಿದ್ದ ದೊಡ್ಡ ಕೊಠಡಿಯಲ್ಲಿ ನಾನು ಆತನನ್ನು ಸಂಧಿಸಿದುದು. ನಾರಾಯಣ ಶಾಸ್ತ್ರಿ ನನ್ನೊಡನೆ ಅಲ್ಲಿಗೆ ಬಂದಿದ್ದ. ನಾನು ಆತನಿಗೆ ಹೇಳಿದೆ, ಮೈಕೇಲನೊಡನೆ ಮಾತುಕತೆ ಆಡುವಂತೆ. ಮೈಕೇಲನಿಗೆ ಸಂಸ್ಕೃತದಲ್ಲಿ ಮಾತುಕತೆ ಆಡಲು ಕಷ್ಟವಾಗಿ ತೋರಿತು. ತಪ್ಪು ಮಾಡಲಾರಂಭಿಸಿದ. ಬಳಿಕ ಬಂಗಾಳಿಯಲ್ಲಿ ಮಾತನಾಡಲಾರಂಭಿಸಿದರು. ನಾರಾಯಣ ಶಾಸ್ತ್ರಿ ಆತನನ್ನು ಕೇಳಿದ, ನೀನು ನಿನ್ನ ಸ್ವಧರ್ಮವನ್ನು ಏಕೆ ಬಿಟ್ಟು ಬಿಟ್ಟೆ? ಮೈಕೇಲ ಹೊಟ್ಟೆ ತೋರಿಸಿ ಹೇಳಿದ, ಇದಕ್ಕಾಗಿ ಬಿಡಬೇಕಾಗಿ ಬಂತು. ಆಗ ನಾರಾಯಣ ಶಾಸ್ತ್ರಿ ಹೇಳಿದ, ಹೊಟ್ಟೆಪಾಡಿಗಾಗಿ ಸ್ವಧರ್ಮವನ್ನೇ ತ್ಯಜಿಸತಕ್ಕ ಮನುಷ್ಯನೊಡನೆ ಏನು ತಾನೇ ಮಾತನಾಡಲಿ? ಅನಂತರ ಮೈಕೇಲ ನನ್ನನ್ನು ಕೇಳಿಕೊಂಡ, ಏನನ್ನಾದರೂ ಹೇಳಬೇಕೆಂದು. ನಾನು ಹೇಳಿದೆ, ಇಂದೇಕೋ ನನಗೆ ಗೊತ್ತಿಲ್ಲ, ಏನೂ ಮಾತನಾಡುವುದಕ್ಕೂ ಇಚ್ಛೆಯಾಗುತ್ತಿಲ್ಲ. ಯಾರೋ ನನ್ನ ಬಾಯನ್ನು ಅದುಮಿ ಹಿಡಿದಿರುವಂತಿದೆ. ಮನಮೋಹನ ಚೌಧರಿ ಇಲ್ಲಿಗೆ ಬರುವುದಿಲ್ಲ, ಆತ ಹೇಳಿದ. ಆ ಫರೀದ್ಪುರದ ಮೂರ್ಖ ಶಶಧರ ಅಲ್ಲಿಗೆ ಬರುತ್ತಾನೆ. ಆದ್ದರಿಂದ ನಾನು ಬರುವುದಿಲ್ಲ. ಚೌಧರಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ MA ಆಗಿದ್ದ. 300-400 ರೂಪಾಯಿ ಸಂಬಳ. ಮೊದಲನೆಯ ಹೆಂಡತಿ ಸತ್ತ ನಂತರ ದೊಡ್ಡ ವೈರಾಗ್ಯ ಬಂದುಬಿಟ್ಟಿತು. ಆದರೆ ಮತ್ತೆ ಮದುವೆಯಾದ. ಆಗಾಗ ದಕ್ಷಿಣೇಶ್ವರಕ್ಕೆ ಬಂದು ಹೋಗುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಆತನದು ಎಂಥ ಹೀನ ಬುದ್ಧಿ! ವಿದ್ಯೆಯ ಅಹಂಕಾರವಿದೆ. ಸಾಲದುದಕ್ಕೆ 2ನೆಯ ಸಲ ವಿವಾಹ ಬೇರೆ ಆಗಿದ್ದಾನೆ. ಈ ಜಗತ್ತು ಆತನ ದೃಷ್ಟಿಯಿಂದ ಒಂದು ಅಂಗೈ ಅಗಲ ಇದ್ದ ಹಾಗೆ. ಭಕ್ತರಿಗೆ ಕಾಮಕಾಂಚನಾಸಕ್ತಿ ಮನುಷ್ಯನನ್ನು ಹೀನ ಬುದ್ಧಿಯುಳ್ಳವನನ್ನಾಗಿ ಮಾಡಿಬಿಡುತ್ತದೆ. ಹರಮೋಹನ ಮೊದಲನೇ ಸಲ ನನ್ನನ್ನು ಸಂಧಿಸಿದಾಗ ಆತನಲ್ಲಿ ಒಳ್ಳೆಯ ಲಕ್ಷಣಗಳಿರುವುದು ನನಗೆ ಕಂಡುಬಂತು. ಆತನನ್ನು ನೋಡಬೇಕೆಂದು ನಾನು ಬಹಳವಾಗಿ ವ್ಯಾಕುಲಪಡುತ್ತಿದ್ದೆ. ಆಗ ಆತನಿಗೆ ವಯಸ್ಸು 17-18. ಆಗಾಗ ಆತನಿಗಾಗಿ ಕರೆ ಕಳುಹಿಸುತ್ತಿದ್ದೆ. ಆದರೂ ಆತ ಬರುತ್ತಿರಲಿಲ್ಲ. ಈಗ ಹೆಂಡತಿಯನ್ನು ಕರೆದುಕೊಂಡು ಬಂದು ಪ್ರತ್ಯೇಕವಾಗಿ ವಾಸ ಮಾಡುತ್ತಿದ್ದಾನೆ. ಹಿಂದೆ ಸೋದರ ಮಾವನ ಮನೆಯಲ್ಲಿ ಇರುತ್ತಿದ್ದ. ಅದು ಬಹಳ ಚೆನ್ನಾಗಿತ್ತು. ಆಗ ಸರ್ಕಾರದ ಯಾವ ಜಂಜಾಟವೂ ಇರಲಿಲ್ಲ. ಈಗ ಪ್ರತ್ಯೇಕವಾಗಿ ಮನೆ ಮಾಡಿಕೊಂಡು ದಿನವೂ ಹೆಂಡತಿಯ ಸಲುವಾಗಿ ಪೇಟೆಗೆ ಹೋಗಬೇಕಾಗಿ ಬಂದಿದೆ. ಅಂದು ದಕ್ಷಿಣೇಶ್ವರಕ್ಕೆ ಬಂದಿದ್ದ. ನಾನು ಆತನಿಗೆ ಹೇಳಿದೆ, ಹೋಗು, ಇಲ್ಲಿಂದ ಹೊರಟು ಹೋಗು, ಕಣ್ಣೆತ್ತಿ ನೋಡಲು ನನಗೆ ಆಗುತ್ತಿಲ್ಲ. ಈಗ ಪರಮಹಂಸರು ಜಗನ್ನಾಥನನ್ನು ದರ್ಶನ ಮಾಡಿ ಬರಲು ದೇವರ ಮನೆಗೆ ಹೋಗುತ್ತಿದ್ದಾರೆ. ದರ್ಶನ ಮಾಡಿದ ನಂತರ ಪುಷ್ಪಾಂಜಲಿಯನ್ನು ಅರ್ಪಿಸುತ್ತಿದ್ದಾರೆ. ಬಲರಾಮನ ಮನೆಯ ಹೆಂಗಸರಿಗೆ ಪರಮಹಂಸರ ದರ್ಶನ ದೊರೆತುದಕ್ಕಾಗಿ ಬಹಳ ಆನಂದವಾಗಿ ಬಿಟ್ಟಿದೆ. ಪರಮಹಂಸರು ಬೈಠಕ್ ಖಾನೆಗೆ ಹಿಂದಿರುಗಿ ಬಂದು ಹೇಳುತ್ತಿದ್ದಾರೆ, ಪ್ರಾಪಂಚಿಕರ ಪೂಜೆ, ಜಪ, ತಪ ಇವೆಲ್ಲ ಹುಚ್ಚು ರೇಗಿದಾಗ ಮಾತ್ರ. ಯಾರಿಗೆ ಭಗವಂತನ ಹೊರತು ಬೇರೇನೂ ಗೊತ್ತಿಲ್ಲವೋ ಅವರು ತಮ್ಮ ಪ್ರತಿಯೊಂದು ಉಸಿರಿನೊಡನೆಯೂ ಆತನನ್ನು ನೆನೆಯುತ್ತಾರೆ. ಕೆಲವರು ಮನಸ್ಸಿನಲ್ಲೇ ಸರ್ವದಾ ರಾಮ ರಾಮ ಎಂದು ಜಪ ಮಾಡುತ್ತಿರುತ್ತಾರೆ. ಜ್ಞಾನ ಮಾರ್ಗಿಗಳೂ ಸೋಹಂ ಜಪವನ್ನು ಮಾಡುತ್ತಾರೆ. ಇನ್ನು ಕೆಲವರಲ್ಲಿ ನೋಡಬಹುದು ನಾಲಗೆ ಸರ್ವದಾ ಆಡುತ್ತಿರುವುದನ್ನು. ಯಾವಾಗಲೂ ಸ್ಮರಣ ಮನನ ಮಾಡುತ್ತಲೇ ಇರಬೇಕು. ಪಂಡಿತ ಶಶಧರ ತನ್ನ ಒಬ್ಬಿಬ್ಬರು ಗೆಳೆಯರೊಡನೆ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಳ್ಳುತ್ತಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ನಾವೆಲ್ಲರೂ ವಧುವಿನ ಹಾಸಿಗೆ ಹತ್ತಿರ ಕಾದುಕೊಂಡೇ ಕುಳಿತಿದ್ದೇವೆ, ವರ ಎಷ್ಟು ಹೊತ್ತಿಗೆ ಬರುತ್ತಾನೆ ಅಂತ.
ಪಂಡಿತ ನಗುತ್ತಿದ್ದಾನೆ. ಕೊಠಡಿ ಭಕ್ತರಿಂದ ತುಂಬಿದೆ. ಬಲರಾಮನ ತಂದೆ ಡಾಕ್ಟರ್ ಪ್ರತಾಪ ಇವರೂ ಭಕ್ತರ ಮಧ್ಯೆ ಕುಳಿತಿದ್ದಾರೆ. ಪರಮಹಂಸರು ಮಾತು ಮುಂದುವರಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಶಶಧರನಿಗೆ, ಜ್ಞಾನದ ಮೊದಲನೇ ಚಿಹ್ನೆ ಶಾಂತ ಸ್ವಭಾವ, ಎರಡನೆಯದು ಅಭಿಮಾನ ಶೂನ್ಯತೆ. ನಿನಗೆ ಈ ಎರಡು ಗುಣಗಳೂ ಇವೆ. ಜ್ಞಾನಿಗೆ ಇನ್ನೂ ಕೆಲವು ಗುಣಗಳಿವೆ. ಆತ ಸಾಧುಗಳ ಮುಂದೆ ತ್ಯಾಗಿ, ಕರ್ಮಕ್ಷೇತ್ರದಲ್ಲಿ ಅಂದರೆ ಲೆಕ್ಚರ್ ಕೊಡುವ ಸಮಯದಲ್ಲಿ ಸಿಂಹ ಸದೃಶ, ಹೆಂಡತಿಯ ಎದುರು ರಸಿಕ ರಾಜ, ರಸಿಕ ಪಂಡಿತ. ಎಲ್ಲರೂ ನಗುತ್ತಿದ್ದಾರೆ. ವಿಜ್ಞಾನಿಯ ಸ್ವಭಾವವೇ ಬೇರೆ. ಉದಾಹರಣೆಗೆ ಚೈತನ್ಯದೇವನದು. ಆತ ಬಾಲಕನ ಹಾಗೆ, ಉನ್ಮತ್ತನ ಹಾಗೆ, ಜಡನ ಹಾಗೆ, ಪಿಶಾಚನ ಹಾಗೆ ವರ್ತಿಸುತ್ತಾನೆ. ಬಾಲಕನ ಅವಸ್ಥೆಯಲ್ಲಿ ಇರುವಾಗ ಕೆಲವು ವೇಳೆ ಏನೂ ಅರಿಯದ ಹಸುಳೆಯ ಹಾಗೆ ವರ್ತಿಸುತ್ತಾನೆ. ಇನ್ನು ಕೆಲವು ವೇಳೆ ಚಿಕ್ಕ ಹುಡುಗನ ಹಾಗೆ ಹುಡುಗಾಟವಾಡುತ್ತಿರುತ್ತಾನೆ. ಮತ್ತೆ ಕೆಲವು ವೇಳೆ ಉಪದೇಶವೀಯುತ್ತಾನೆ. ವೀರ ಯುವಕ ವ್ಯಕ್ತಿಯ ಹಾಗೆ ಪಂಡಿತ. ಯಾವ ವಿಧದ ಭಕ್ತಿಯಿಂದ ಆತನ ಸಾಕ್ಷಾತ್ಕಾರ ಪಡೆದುಕೊಳ್ಳಬಹುದು? ಶ್ರೀರಾಮಕೃಷ್ಣರು, ಮನುಷ್ಯನ ಪ್ರಕೃತಿಗೆ ತಕ್ಕಂತೆ ಭಕ್ತಿಯಲ್ಲಿ 3 ವಿಧ: ಸಾತ್ವಿಕ ಭಕ್ತಿ, ರಾಜಸಿಕ ಭಕ್ತಿ, ತಾಮಸಿಕ ಭಕ್ತಿ. ಭಕ್ತರಲ್ಲಿ ಸಾತ್ವಿಕ ಭಕ್ತಿ ಉಂಟಾಗಿರುವುದನ್ನು ಕೇವಲ ಭಗವಂತನೊಬ್ಬನೇ ಅರಿತುಕೊಳ್ಳಬಲ್ಲ. ಇದರಲ್ಲಿ ಬಾಹ್ಯಾಡಂಬರ ಏನೂ ಇರುವುದಿಲ್ಲ. ಈ ವಿಧದ ಭಕ್ತಿಯುಳ್ಳವನಿಗೆ ಏಕಾಂತದಲ್ಲಿರುವುದು ಬಹಳವಾಗಿ ಹಿಡಿಸುತ್ತದೆ. ಬಹುಶಃ ಸೊಳ್ಳೆ ಪರದೆಯೊಳಗೆ ಕುಳಿತು ಧ್ಯಾನ ಮಾಡಬಹುದು. ಆದರೆ ಅದು ಯಾರಿಗೂ ಗೊತ್ತೇ ಆಗುವುದಿಲ್ಲ. ಸತ್ವದ ಸತ್ವ ಎಂದರೆ ವಿಶುದ್ಧ ಸತ್ವ ಉಂಟಾಯಿತು ಎಂದರೆ ಭಗವಂತನ ದರ್ಶನಕ್ಕಾಗಿ ಇನ್ನು ತಡ ಏನಿರುವುದಿಲ್ಲ. ಇದು ಅರುಣೋದಯವಾದೊಡನೆಯೇ ಅರ್ಥವಾಗುವುದಿಲ್ಲವೇ? ಇನ್ನು ಸೂರ್ಯೋದಯಕ್ಕೆ ತಡವೇನಿಲ್ಲ ಅಂತ. ಹಾಗೆ ರಾಜಸಿಕ ಭಕ್ತಿ ಯಾರಿಗೆ ಉಂಟಾಗುತ್ತದೆಯೋ ಆತನಿಗೆ ಇಚ್ಛೆಯುಂಟಾಗುತ್ತದೆ. ಜನ ನೋಡಲಿ ತಾನು ಒಬ್ಬ ಭಕ್ತ ಎಂಬುದನ್ನು ಎಂದು ಆತ ಷೋಡಶೋಪಚಾರಗಳಿಂದ ಭಗವಂತನ ಪೂಜೆ ಮಾಡುತ್ತಾನೆ. ರೇಷ್ಮೆ ಉಡುಗೆ ಉಟ್ಟು ದೇವಾಲಯಕ್ಕೆ ಹೋಗುತ್ತಾನೆ. ಕೊರಳಿಗೆ ಮಧ್ಯೆ ಮಧ್ಯೆ ಮುತ್ತಿನ ಮತ್ತು ಚಿನ್ನದ ಮಣಿಗಳನ್ನು ಪೋಣಿಸಿರುವ ರುದ್ರಾಕ್ಷಿ ಮಾಲೆ ಹಾಕಿಕೊಳ್ಳುತ್ತಾನೆ. ತಾಮಸಿಕ ಭಕ್ತಿಯುಳ್ಳ ಮನುಷ್ಯನ ನಡೆ, ನುಡಿ, ವ್ಯವಹಾರ ಡಕಾಯಿತನ ಹಾಗೆ. ಡಕಾಯಿತ ರಾಜರಸ್ತೆಯಲ್ಲೇ ದರೋಡೆ ಮಾಡಿಬಿಡುತ್ತಾನೆ. 10 ಜನ ಪೊಲೀಸಿನವರು ಬಂದರೂ ಹೆದರುವುದಿಲ್ಲ. ಕೂಗಿಕೊಳ್ಳುತ್ತಾನೆ, ಹೊಡಿ, ಬಡಿ, ಕಡಿ. ಅದೇ ರೀತಿ ತಾಮಸಿಕ ಭಕ್ತ ಉನ್ಮತ್ತನ ಹಾಗೆ ಕೂಗಿಕೊಳ್ಳುತ್ತಾನೆ, ಹರ ಹರ ಹರ, ವ್ಯೋಮ್, ಜೈ ಕಾಳಿ. ಮನಸ್ಸು ಬಹಳ ಶಕ್ತಿಯುತವಾಗಿರುತ್ತದೆ. ಭಗವಂತನಲ್ಲಿ ಉಜ್ವಲ ಶ್ರದ್ಧೆ ಇರುತ್ತದೆ. ಶಾಕ್ತನಿಗೆ ಈ ರೀತಿಯ ಶ್ರದ್ಧೆ ಇರುತ್ತದೆ. ಆತ ಹೇಳುತ್ತಾನೆ, ಏನು, ಒಮ್ಮೆ ಕಾಳಿನಾಮ, ದುರ್ಗಾನಾಮ ಪಠಿಸಿದ್ದೇನೆ, ಒಮ್ಮೆ ರಾಮನಾಮ ಪಠಿಸಿದ್ದೇನೆ, ಇನ್ನೂ ನನ್ನಲ್ಲಿ ಪಾಪ ಅಂದರೆ? ವೈಷ್ಣವರದು ಅತ್ಯಂತ ದೀನ ನಮ್ರ ಭಾವ. ಬಲರಾಮನ ತಂದೆ ಕಡೆ ನೋಡಿ. ಅವರು ಜಪಮಾಲೆ ತಿರುಗಿಸುತ್ತಾ, ಅಳುತ್ತಾ, ಕರೆಯುತ್ತಾ ಹೇಳುತ್ತಾರೆ, ಹೇ ಕೃಷ್ಣ, ದಯೆ ತೋರು, ನಾವು ಅಧಮರು, ನಾವು ಪಾಪಿಗಳು. ಮನುಷ್ಯ ಅಂಥ ಉಜ್ವಲ ಶ್ರದ್ಧೆ ಉಳ್ಳವನಾಗಿರಬೇಕು. ಆತ ಹೇಳುವಂತಾಗಬೇಕು, ಭಗವಂತನ ಹೆಸರು ಪಠಿಸಿದ್ದೇನೆ ನಾನು, ನನ್ನಲ್ಲಿ ಇನ್ನೂ ಪಾಪ ಎಂದರೆ? ಇದು ಎಷ್ಟು ಶೋಚನೀಯವಾದದ್ದು. ಹಗಲು ಇರಳು ಹರಿನಾಮ ಮಾಡುವುದು, ಅದೇ ಉಸಿರಿನಲ್ಲಿ ತಾನು ಪಾಪಿ ಅಂತಲೂ ಹೇಳಿಕೊಳ್ಳುವುದು. ಹೀಗೆ ಹೇಳುತ್ತಾ ಇದ್ದ ಹಾಗೆ ಪರಮಹಂಸರು ಪ್ರೇಮೋನ್ಮತ್ತರಾಗಿ ಹಾಡಲಾರಂಭಿಸಿದ್ದಾರೆ. ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು. ಅವರು ಮತ್ತೆ ಹಾಡುತ್ತಿದ್ದಾರೆ, ಶಿವಸಂಗದೊಳಾನಂದದಿ ತಾಯಿ ಕುಣಿಯುತ್ತಿರುವಳು,
ದಿವ್ಯ ಮಧುವ ಕುಡಿದು ಕೂಡ ಹೆಜ್ಜೆ ತಪ್ಪದಿರುವಳು. ಶಿವ ಶಿವೆಯರ ಪದಘಾತಕ್ಕೆ ನೆಲವೇ ನಡುಗಿದೆ. ಲಜ್ಜೆ ಭಯಗಳೆಂಬುವೆಲ್ಲ ಎಲ್ಲೋ ಬಿದ್ದಿವೆ. ಪಂಡಿತ ಶಶಧರ ಪ್ರೇಮಾಶ್ರು ಸುರಿಸುತ್ತಿದ್ದಾನೆ. ಗಾಯಕ ವೈಷ್ಣವ ಚರಣ ಈಗ ಹಾಡಲಾರಂಭಿಸಿದ್ದಾನೆ. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು. ಪರಮಹಂಸರು ಈ ಹಾಡನ್ನು ಕೇಳುತ್ತಿದ್ದ ಹಾಗೆ ಭಾವಾವಿಷ್ಟರಾಗುತ್ತಿದ್ದಾರೆ. ಈಗ ಅವರೇ ಹಾಡುತ್ತಿದ್ದಾರೆ. ಅಂದು ನಂದಗೋಕುಲದಲ್ಲಿ ಗೋಪಾಲನಾದಂದು. ಈಗ ಪರಮಹಂಸರು ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಪಂಡಿತ ಶಶಧರ ಮತ್ತೆ ಪ್ರೇಮಾಶ್ರು ಸುರಿಸುತ್ತಿದ್ದಾನೆ. ಪರಮಹಂಸರು ಪ್ರಕೃತಿಸ್ಥರಾಗುತ್ತಿದ್ದಾರೆ. ಶಶಧರನನ್ನು ತೋರಿಸಿ ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನೀವು ಏಕೆ ಆತನನ್ನು ಸ್ವಲ್ಪ ಕೆಣಕಬಾರದು? ಅವರ ಇಚ್ಛೆ ಮಾಸ್ಟರೇ ಆಗಲಿ ಅಥವಾ ಬೇರೆ ಭಕ್ತರೇ ಆಗಲಿ ಶಶಧರನಿಗೆ ಏನಾದರೂ ಪ್ರಶ್ನೆ ಹಾಕಲಿ ಎಂದು. ರಾಮದಯಾಳ ಶಶಧರನಿಗೆ, ಬ್ರಹ್ಮನ ರೂಪ ಕೇವಲ ಕಲ್ಪನೆ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆಯಲ್ಲ, ಆ ಕಲ್ಪನೆಯನ್ನು ಮಾಡಿದವರು ಯಾರು? ಶಶಧರ. ಬ್ರಹ್ಮ ತಾನೇ ಅದನ್ನು ಮಾಡುತ್ತಾನೆ, ಮನುಷ್ಯನ ಕಲ್ಪನೆ ಅಲ್ಲ. ಪ್ರತಾಪ, ಏಕೆ ಅವನು ಹಾಗೆ ಮಾಡುತ್ತಾನೆ? ಶ್ರೀರಾಮಕೃಷ್ಣರು, ಏಕೆ ಅಂತಲೇ ಆತ ಇತರರೊಡನೆ ಪರಾಮರ್ಶೆ ಏನನ್ನೂ ಮಾಡುವುದಿಲ್ಲ. ಆತನ ಖುಷಿ, ಆತ ಇಚ್ಛಾಮಯ. ಏಕೆ ಹಾಗೆ ಮಾಡುತ್ತಾನೆ ಎಂಬ ಸಮಾಚಾರ ಕಟ್ಟಿಕೊಂಡು ನಮಗೇನು? ತೋಟಕ್ಕೆ ಬಂದುದು ಮಾವಿನ ಹಣ್ಣು ತಿನ್ನಲು. ತಿನ್ನು ಹಣ್ಣನ್ನು. ತೋಟದಲ್ಲಿ ಮರಗಳೆಷ್ಟಿವೆ? ಎಷ್ಟು ಸಾವಿರ ಕೊಂಬೆಗಳಿವೆ? ಎಷ್ಟು ಲಕ್ಷ ಎಲೆಗಳಿವೆ? ಎಂಬ ಈ ಲೆಕ್ಕಾಚಾರದಿಂದ ನಮಗಾಗುವ ಪ್ರಯೋಜನವೇನು? ವೃಥಾ ತರ್ಕ ವಿಚಾರ ಇವುಗಳಲ್ಲಿ ತೊಡಗಿದರೆ ವಸ್ತು ಲಾಭ ದೊರಕದು. ಪ್ರತಾಪ, ಹಾಗಾದರೆ ಇನ್ನು ವಿಚಾರ ಮಾಡಲೇ ಕೂಡದು ಅಂತೀರಾ? ಶ್ರೀರಾಮಕೃಷ್ಣರು, ವೃಥಾ ತರ್ಕ ವಿಚಾರ ಇವನ್ನು ಮಾಡಬೇಡ. ಆದರೆ ಸದಸತ್ ವಿಚಾರ ಮಾಡು. ಯಾವುದು ನಿತ್ಯ, ಯಾವುದು ಅನಿತ್ಯ ಎಂಬುದರ ಸಂಬಂಧವಾಗಿ ವಿಚಾರ ಮಾಡು. ಕಾಮಕ್ರೋಧಗಳಿಂದ ಉದ್ರಿಕ್ತನಾದಾಗ, ಶೋಕಾನ್ವಿತನಾದಾಗ ಖಂಡಿತ ವಿಚಾರದಲ್ಲಿ ತೊಡಗು. ಶಶಧರ, ಅದು ಬೇರೆ ಸಮಾಚಾರ. ಅದಕ್ಕೆ ವಿವೇಕಾತ್ಮಕ ವಿಚಾರ ಅಂತ ಹೆಸರು. ಶ್ರೀರಾಮಕೃಷ್ಣರು, ಹೌದು, ಸದಸತ್ ವಿಚಾರ. ಎಲ್ಲರೂ ಮೌನವಾಗಿ ಕುಳಿತಿದ್ದಾರೆ. ಮತ್ತೆ ಪರಮಹಂಸರು ಪಂಡಿತನನ್ನು ಸಂಬೋಧಿಸಿ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಹಿಂದೆ ದೊಡ್ಡವರು ಅಲ್ಲಿಗೆ ಬರುತ್ತಿದ್ದರು. ಶಶಧರ, ಅಂದರೆ ಐಶ್ವರ್ಯವಂತರೇನು? ಶ್ರೀರಾಮಕೃಷ್ಣರು, ಅಲ್ಲ, ದೊಡ್ಡ ದೊಡ್ಡ ಪಂಡಿತರು. ಇಷ್ಟರಲ್ಲಿ ಜಗನ್ನಾಥನ ಆ ಪುಟ್ಟ ರಥವನ್ನು ಜಗಲಿ ಮೇಲಕ್ಕೆ ಎಳೆದು ತಂದಿದ್ದಾರೆ. ರಥದೊಳಗೆ ಜಗನ್ನಾಥನ, ಬಲರಾಮನ ಮತ್ತು ಸುಭದ್ರೆಯ ವಿಗ್ರಹಗಳನ್ನಿಟ್ಟು ಅವನ್ನು ನಾನಾ ವಿಧ ಹೂವುಗಳಿಂದ, ಹಾರಗಳಿಂದ, ಬಗೆ ಬಗೆಯ ಆಭರಣಗಳಿಂದ, ಪೀತಾಂಬರ ವಸ್ತ್ರಗಳಿಂದ ಅಲಂಕಾರ ಮಾಡಿದ್ದಾರೆ. ಬಲರಾಮನದು ಸಾತ್ವಿಕ ಪೂಜೆ, ಯಾವ ಆಡಂಬರವೂ ಇಲ್ಲ. ಹೊರಗಿನವರಿಗೆ ಗೊತ್ತೇ ಇರಲಿಲ್ಲ ಈತನ ಮನೆಯಲ್ಲಿ ರಥೋತ್ಸವ ಅಂತ. ಈಗ ಪರಮಹಂಸರು ಮತ್ತು ಭಕ್ತರು ರಥದ ಹತ್ತಿರಕ್ಕೆ ಬರುತ್ತಿದ್ದಾರೆ. ಪರಮಹಂಸರು ಆ ರಥದ ಹಗ್ಗ ಹಿಡಿದು ಸ್ವಲ್ಪ ದೂರ ಆ ವರಾಂಡದಲ್ಲಿ ಎಳೆದರು. ಈಗ ಹಾಡಲಾರಂಭಿಸಿದ್ದಾರೆ. ಗೌರಾಂಗನು ಹುಟ್ಟಿದೂರು, ಅವನ ಪ್ರೇಮ ಹಿಲ್ಲೋಲದಿ ಸ್ಪಂದಿಸುತ್ತಿದೆ ಮೋದದಿ. ಅವರು ಮತ್ತೆ ಹಾಡುತ್ತಿದ್ದಾರೆ. ಹರಿನಾಮವನು ನುತಿಸಿ ಆನಂದ ಬಾಷ್ಪವನು ಕರೆವಣ್ಣ ತಮ್ಮದಿರು ಇವರು ನೋಡು. ಪರಮಹಂಸರು ಭಕ್ತರೊಡನೆ ನರ್ತಿಸುತ್ತಿದ್ದಾರೆ. ಗಾಯಕ ಮತ್ತು ಆತನ ಮಂಡಳಿಯವರು ಪರಮಹಂಸರೊಡನೆ ನರ್ತಿಸುತ್ತಾ ಹಾಡಲಾರಂಭಿಸಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ಇಡೀ ವರಾಂಡ ಜನರಿಂದ ತುಂಬಿ ಹೋಯಿತು. ಹೆಂಗಸರು
ಪಕ್ಕದ ಕೊಠಡಿಯಿಂದ ಈ ಪ್ರೇಮಾನಂದವನ್ನು ನೋಡುತ್ತಿದ್ದಾರೆ. ಶ್ರೀವಾಸನ ಮನೆಯಲ್ಲಿ ಶ್ರೀ ಗೌರಾಂಗನೇ ಭಕ್ತರ ಒಡಗೂಡಿ ಹರಿಪ್ರೇಮದಿಂದ ಮತ್ತನಾಗಿ ನರ್ತಿಸುತ್ತಿದ್ದಾನೋ ಏನೋ ಎಂಬಂತೆ ಅನಿಸಿತು. ಈಗ ಇನ್ನೂ ಸಾಯಂಕಾಲವಾಗಿಲ್ಲ. ಪರಮಹಂಸರು ಬೈಠಕ್ ಖಾನೆಗೆ ಹಿಂತಿರುಗಿ ಬಂದು ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ಶಶಧರನಿಗೆ ಇದಕ್ಕೆ ಭಜನಾನಂದ ಅಂತ ಹೆಸರು. ಸಂಸಾರಿಗಳು ವಿಷಯಾನಂದದಲ್ಲಿ ಅಂದರೆ ಕಾಮಕಾಂಚನಾನಂದದಲ್ಲಿ ಮಗ್ನರಾಗಿರುತ್ತಾರೆ. ಭಜನೆ ಮಾಡುತ್ತಾ ಮಾಡುತ್ತಾ ಯಾವಾಗ ಭಗವಂತನ ಕೃಪೆ ದೊರಕುವುದೋ ಆಗ ಆತ ತನ್ನ ದರ್ಶನ ಕೊಡುತ್ತಾನೆ. ಆಗ ಬ್ರಹ್ಮಾನಂದ. ಶಶಧರ ಮತ್ತು ಭಕ್ತರು ಪರಮಹಂಸರ ಈ ಮಾತುಗಳನ್ನು ಬಾಯಿ ಬಿಟ್ಟುಕೊಂಡೇ ಕೇಳುತ್ತಿದ್ದಾರೆ. ಶಶಧರ ವಿನೀತ ಭಾವದಿಂದ, ಮಹಾಶಯರೇ, ಯಾವ ರೀತಿಯ ವ್ಯಾಕುಲತೆ ಉಂಟಾದರೆ ಈ ರೀತಿಯ ಆನಂದಾವಸ್ಥೆ ಮನಸ್ಸಿಗೆ ಉಂಟಾಗುತ್ತದೆ? ಶ್ರೀರಾಮಕೃಷ್ಣರು ಭಗವಂತನ ದರ್ಶನ ಮಾಡಬೇಕೆಂದು ಯಾವಾಗ ಪ್ರಾಣ ಸುಮ್ಮನೆ ಚಟಪಟಗುಟ್ಟುವುದೋ ಆಗ ಈ ವ್ಯಾಕುಲತೆ ಉಂಟಾಗುತ್ತದೆ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳಿದ, ಬಾ, ನಿನಗೆ ತೋರಿಸಿಕೊಡುತ್ತೇನೆ ಯಾವ ರೀತಿಯ ವ್ಯಾಕುಲತೆ ಉಂಟಾದರೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಹೀಗೆಂದು ಹೇಳಿ ಒಂದು ಕೊಳಕ್ಕೆ ಕರೆದುಕೊಂಡು ಹೋಗಿ ಶಿಷ್ಯನನ್ನು ನೀರಿನಲ್ಲಿ ಮುಳುಗಿಸಿ ಆತನನ್ನು ನೀರಿನೊಳಗೆ ಅದುಮಿ ಹಿಡಿದುಕೊಂಡ. ಕೆಲವು ಕ್ಷಣಗಳ ನಂತರ ಆತನನ್ನು ಮೇಲಕ್ಕೆ ಎತ್ತಿ ಹೇಳಿದ, ನೀರಿನೊಳಗಿದ್ದಾಗ ನಿನ್ನ ಪ್ರಾಣ ಏನು ಹೇಳುತ್ತಿತ್ತು? ಶಿಷ್ಯ ಹೇಳಿದ, ಪ್ರಾಣ ಒಂದು ಗುಟುಕು ಉಸಿರಿಗಾಗಿ ಸುಮ್ಮನೆ ಚಟಪಟಗುಟ್ಟುತ್ತಿತ್ತು. ಶಶಧರ, ಹೌದು ಹೌದು, ಈಗ ನನಗೆ ಅರ್ಥವಾಗುತ್ತಿದೆ. ಶ್ರೀರಾಮಕೃಷ್ಣರು ಭಗವಂತನನ್ನು ಪ್ರೀತಿಸುವುದೇ ಅತ್ಯಂತ ಅವಶ್ಯಕವಾಗಿ ಬೇಕಾದ್ದು. ಭಕ್ತಿಯೇ ಸಾರ. ನಾರದ ರಾಮನನ್ನು ಪ್ರಾರ್ಥಿಸಿಕೊಂಡ, ಹೇ ರಾಮಚಂದ್ರ, ನಿನ್ನ ಪಾದಪದ್ಮಗಳಲ್ಲಿ ನನಗೆ ಸತತ ಶುದ್ಧ ಭಕ್ತಿ ಉಂಟಾಗುವಂತೆಯೂ ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದೇ ಇರುವಂತೆಯೂ ಕರುಣಿಸು. ರಾಮಚಂದ್ರ ಹೇಳಿದ, ಇನ್ನೂ ಬೇರೆ ಯಾವುದಾದರೂ ವರ ಕೇಳಿಕೋ. ನಾರದ ಹೇಳಿದ, ನನಗಿನ್ನೇನೂ ಬೇಕಾಗಿಲ್ಲ. ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಕೃಪೆ ಮಾಡು. ಇದೊಂದೇ ನನ್ನ ಪ್ರಾರ್ಥನೆ. ಪಂಡಿತ ಶಶಧರ ಇನ್ನೇನು ಹೊರಡುವುದರಲ್ಲಿದ್ದಾನೆ. ಪರಮಹಂಸರು ಆತನಿಗಾಗೊಂದು ಗಾಡಿಯನ್ನು ತೆಗೆದುಕೊಂಡು ಬರುವಂತೆ ಹೇಳುತ್ತಿದ್ದಾರೆ. ಶಶಧರ, ದಯವಿಟ್ಟು ಬೇಡಿ, ಸುಮ್ಮನೆ ನಡೆದುಕೊಂಡೇ ಹೋಗಿಬಿಡುತ್ತೇನೆ. ಶ್ರೀರಾಮಕೃಷ್ಣರು ನಗುತ್ತಾ, ಎಲ್ಲಾದರೂ ಉಂಟೆ? ನೀನು ಬ್ರಹ್ಮನ ಧ್ಯಾನಕ್ಕೂ ನಿಲುಕದವನು. ಶಶಧರ, ಈಗ ಹೋಗಬೇಕಾದ ಅವಶ್ಯಕತೆ ಏನಿರಲಿಲ್ಲ, ಆದರೆ ಸಂಧ್ಯಾವಂದನೆ ಮಾಡಬೇಕಾಗಿದೆ. ಶ್ರೀರಾಮಕೃಷ್ಣರು, ಭಗವತಿ ನನ್ನ ಸಂಧ್ಯಾದಿ ಕರ್ಮಗಳನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದಾಳೆ. ಸಂಧ್ಯಾದಿಗಳನ್ನು ಮಾಡುವುದು ಮನಸ್ಸನ್ನು ಶುದ್ಧಪಡಿಸಲಿಕ್ಕೆ. ಆ ಅವಸ್ಥೆಯಲ್ಲಿ ಈಗ ನಾನಿಲ್ಲ. ಪರಮಹಂಸರು ಈಗ ಒಂದು ಹಾಡಿನ ಈ ಕೆಲ ಚರಣಗಳನ್ನು ಹಾಡಲಾರಂಭಿಸಿದ್ದಾರೆ. ಶುಚಿ ಅಶುಚಿಯನ್ನೊಂದಾಗಿಸಿ ನೀನೆಂದಿಗೆ ದಿವ್ಯಧಾಮದಲ್ಲಿ ಮಲಗುವೆಯೋ, ಈ ಇಬ್ಬರು ಹೆಂಡಿರ ನೀನೆಂದೊಟ್ಟಿಗೆ ತೃಪ್ತಿಯೊಳಾಳಲು ಕಲಿಯುವೆಯೋ, ಆ ಅಂದೇ ಶ್ರೀಶ್ಯಾಮೆಯ ದರ್ಶನವೋ. ಪಂಡಿತ ಶಶಧರ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡ. ರಾಮ, ನಾನು ನಿನ್ನೆ ಹೋಗಿ ಶಶಧರನನ್ನು ಸಂಧಿಸಿ ಬಂದೆ. ನೀವು ಹಾಗೆ ಹೇಳಿದ್ದಿರಲ್ಲ. ಶ್ರೀರಾಮಕೃಷ್ಣರು, ಹೇಳಿದ್ದೇನೇನು ಜ್ಞಾಪಕದಲ್ಲಿಲ್ಲ. ಆದರೆ ನೀನು ಅಲ್ಲಿಗೆ ಹೋಗಿದ್ದುದು ಬಹಳ ಒಳ್ಳೆಯದೇ. ರಾಮ, ಇಂಡಿಯನ್ ಎಂಪೈರ್ ಎಂಬ ಪತ್ರಿಕೆಯ ಸಂಪಾದಕ ನಿಮ್ಮನ್ನು ನಿಂದಿಸುತ್ತಿದ್ದ. ಶ್ರೀರಾಮಕೃಷ್ಣರು, ನಿಂದಿಸಿದರೆ ನಿಂದಿಸಿಕೊಳ್ಳಲಿ, ಅದರಿಂದ ಆಗುವುದೇನು? ರಾಮ, ಆಮೇಲೆ ಏನಾಯಿತು ಎಂಬುದನ್ನು ಸ್ವಲ್ಪ ಕೇಳಿ. ನಿಮ್ಮ ವಿಷಯವನ್ನು ನಾನು ಆತನಿಗೆ ತಿಳಿಸಿದ ನಂತರ ನನ್ನನ್ನು ಬಿಟ್ಟುಕೊಡಲೇ ಆತನಿಗೆ ಮನಸ್ಸಾಗಲಿಲ್ಲ.
ನಿಮ್ಮ ವಿಷಯವಾಗಿ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ಆತ ಅತ್ಯಂತ ಕಾತರನಾಗಿ ಬಿಟ್ಟ. ಮುಸ್ಸಂಜೆಯಾಗಿದೆ. ಪರಮಹಂಸರು ಜಗನ್ಮಾತೆಯ ನಾಮ ಪಠಿಸುತ್ತಿದ್ದಾರೆ. ರಾಮನಾಮ, ಕೃಷ್ಣನಾಮ, ಹರಿನಾಮ ಪಠಿಸುತ್ತಿದ್ದಾರೆ. ಭಕ್ತರು ನಿಶ್ಶಬ್ದರಾಗಿ ಕುಳಿತು ಕೇಳುತ್ತಿದ್ದಾರೆ. ಅವರ ನಾಮ ಸಂಕೀರ್ತನೆ ಅಷ್ಟು ಸವಿಯಾಗಿದೆ, ಮಧುವರ್ಷಣೆಯೇ ಆಗುತ್ತಿದೆಯೋ ಏನೋ ಎಂಬಂತೆ ತೋರುತ್ತಿದೆ. ಇಂದು ಬಲರಾಮನ ಮನೆ ನವದ್ವೀಪವೇ ಆಗಿಬಿಟ್ಟಿದೆಯೋ ಏನೋ ಎಂಬಂತಿದೆ. ಜಗಲಿ ನವದ್ವೀಪದಂತಿದೆ, ಬೈಠಕ್ಖಾನೆ ವೃಂದಾವನದಂತಿದೆ. ಇಂದಿನ ರಾತ್ರಿಯೇ ಪರಮಹಂಸರು ದಕ್ಷಿಣೇಶ್ವರಕ್ಕೆ ಹೋಗಬೇಕಾಗಿದೆ. ಬಲರಾಮ ಅವರನ್ನು ಮನೆಯ ಒಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾನೆ ಉಪಾಹಾರ ಮಾಡಿಸಲು. ಈ ಸುಯೋಗ ಉಪಯೋಗಿಸಿಕೊಂಡು ಭಕ್ತೆಯರು ಅವರಿಗೆ ಪ್ರಣಾಮ ಮಾಡುತ್ತಿದ್ದಾರೆ. ಭಕ್ತರು ಬೈಠಕ್ಖಾನೆಯಲ್ಲಿ ಸಂಕೀರ್ತನೆ ಮಾಡುತ್ತಾ ಪರಮಹಂಸರ ಹಿಂದಿರುಗುವಿಕೆಗಾಗಿ ಕಾಯುತ್ತಿದ್ದಾರೆ. ಪರಮಹಂಸರು ಈಗ ಹಿಂದಿರುಗಿ ಬಂದು ಭಕ್ತರೊಡನೆ ಸೇರಿಕೊಂಡು ಹಾಡುತ್ತಿದ್ದಾರೆ. ಕೀರ್ತನೆ ಮುಂದುವರಿಯುತ್ತಿದೆ. ಶ್ರೀವಾಸನ ಸಖ ಗೌರಾಂಗನು ಅದೋ ನರ್ತಿಸುವನು ಅಲ್ಲಿ, ಭಕ್ತವೃಂದವೂ ಮಗ್ನವಾಗಿಹುದು ಹರಿನಾಮದ ಸುಧೆಯಲ್ಲಿ. ನರ್ತಿಪ ಗೌರಾಂಗನ ಬಂಗಾರದ ಮೈ ನಾಂದಿದೆ ಆನಂದದ ಕಣ್ಣೀರಿನಲ್ಲಿ. ಶ್ರೀರಾಮಕೃಷ್ಣರು ಆಶುಕವಿತೆ ಮಾಡುತ್ತಿದ್ದಾರೆ. ಹರಿಕೀರ್ತನೆಯಲ್ಲಿ ಶಶಿನಂದನ ಗೌರಾಂಗ ಮಮ ಪ್ರಾಣ ಪ್ರಿಯ ಗೌರಾಂಗ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.